ಸ್ವಲ್ಪ ಬೆಳ್ಳುಳ್ಳಿ ಸಹ ಹೊಚ್ಕೊಂಡಿಟ್ಟಿದ್ದೆ ಅಲ್ಲ, ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿದೆ. ಹೊಸ ಚಪ್ಪಲ್ ಚಪ್ಪಲ್ ಹೆಂಗಿದೆ? ನಾನು ಮೊನ್ನೆ ತಗೊಂಡಿದ್ದು. ಭೂತ ಇದೆ ನೋಡಿ. ವಿಡಿಯೋವನ್ನು ನೋಡ್ತಾ ಇದ್ದೇನೆ, ಹಾಗೆ ಅವಳು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಒಂದು ಕುದಿ ಬಂದು ಸರ್ವಕಾರ್ಯೇಷು ಸರ್ವದಾ. ಓಂ ನಮಃ ಶಿವಾಯ. ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿಯಾಗಿದೆ. ನಮ್ಮ ಮನೆಗೆ ಉಪ್ಪಿನಕಾಯಿ ಖಾಲಿ ಆಯ್ತದಕ್ಕೆ ಉಪ್ಪಿನಕಾಯಿ ಮಾಡುವ ಅಂತ ಎಣಿಸ್ಕೊಂಡು ಇದು ಖಾರದ ಪುಡಿ ನಾನು ಇವಾಗ ಸಣ್ಣ ಮಾಡ್ಕೊಳೋದು. ಇದು ಸಾಸಿವೆ ನಾನು ಈ ಸಲ ಎಣಿಸಿದೆ, ಒಂದೇ ಸಲ ಬಲ್ಕಂಗೆ ಮಾಡೋದು ಬೇಡ, ಸ್ವಲ್ಪ ಸ್ವಲ್ಪ ಅವಾಗವಾಗ ಖಾಲಿ ಆದಾಗ ಮಾಡ್ಕೊಂಬ ಅಂತೇಳಿ ಅದೇ ಪ್ರಕಾರವಾಗಿ ಈಗ ಮಾಡ್ತಿರ್ಬೋದು. ಇವಾಗ ಇದಾಯಿತು. ಇದು ಹಳ ಉಪ್ಪಿನಕಾಯಿ ಅಲ್ಲ, ಉಪ್ಪಿನ ನೀರು. ಇದು ಏನು ಉಪ್ಪನ್ನು ನೆನೆಸಿ ಮಾವಿನ ಮಿಡಿ ನೆನೆಸಿ ಇಟ್ಟಿತ್ತಲ್ಲ ಅದೇ ನೀರಿದು. ಇದು ಈಗ ಈ ಕಲರ್ ಇದೆಯಲ್ಲ ಅದನ್ನು ಕುಚ್ಚಿ 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 ರಿಪೇರಿ ಮಾಡಲಿಕ್ಕಿತ್ತು. ಇದನ್ನು ಮಾಡಬೇಕು ಇವಾಗ. ಇದೀಗ ಸ್ವಲ್ಪ ಮಾವಿನ ಮಿಡಿನ ಎತ್ತಿಟ್ಟಿದೆ. ಇದನ್ನು ಸೆಗ್ರಿಗೇಷನ್ ಮಾಡಬೇಕಾದ್ರೆ ಕೆಲವು ಒಳ್ಳೆ ಮಿಡಿ ಇತ್ತು, ಇನ್ನು ಕೆಲವು ಒಳ್ಳೆ ಇಲ್ಲದ ಮಿಡಿ ಇತ್ತು. ಇದನ್ನೆಲ್ಲ ನಾವೀಗ ಸೆಗ್ರಿಗೇಷನ್ ಮಾಡಬೇಕು. ಓಕೆ ಓಕೆ ಇರುವಂಥ ಮಿಡಿ ಇದು ಫಸ್ಟ್ ಕ್ಲಾಸ್ ಮಿಡಿ, ಇದು ವರ್ಸ್ಟ್ ಮಿಡಿ. ಇದನ್ನು ಬಿಸಾಡುದು ಅವರೆಂಥ ಕಾಂಬಾಯಿ ಅಂತ ಹೇಳಿ ಬಿಸಾಡ್ತು, ಅದು ಕಾಂಬ. ಇದು ಒಳ್ಳೆ ಮಿಡಿ ಸಮೇತ ಬೇಕು ಅಂತೇಳಿ ಹೇಳಿ ಇದು ಸ್ವಲ್ಪ ಡ್ರೈ ಹಾಕಿಟ್ಟಿದೆ, ಅಂದರೆ ಇದು ಸಿಪ್ಪೆ ಹೊಚ್ಚಕ್ಕೆ ಈಜಿ ಆಗಿದೆ ಅಂತೇಳಿ ಹೇಳಿ. ಉಪ್ಪು ನೀರು ಇವಾಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಮೇಲಿಂದ ಒಂದು ವೇಸ್ಟ್ ವಾಟರ್ ಕಲೆಕ್ಟ್ ಆಗ್ತಲ್ಲ, ಇದನ್ನು ನಾವು ಬಿಸಾಡಬೇಕು. ಇದು ನಮ್ಗೆ ಯೂಸ್ ಇಲ್ಲ, ಇದನ್ನು ನಾವು ಬಿಸಾಡಬೇಕು. ರೆಡಿ ಆಯಿತು. ಎರಡು ಪುಡಿನ ಫಸ್ಟು ಮಿಕ್ಸಪ್ ಮಾಡ್ತಿದ್ದೆ, ಅಂದರೆ ಫಸ್ಟಿಗೆ ಇಟ್ಕೊಂಡಿದ್ನಲ್ಲ ಕಾಳದ ಮೆಣಸಿನ ಪುಡಿ ಮತ್ತು ಸಾಸಿವೆ. ನಾನು ಇವಾಗ ಎರಡೇ ತೊಗೊಂಡಿದ್ದೆ, ಬೇರೆ ತಗೊಂಡಿಲ್ಲ ಎಂಥದ್ದು. ಅಷ್ಟೇ ಸಾಕಂತ ಅಂದ್ಕೊಂಡಿದ್ದೆ, ನೋಡೋಣ ಏನಂತ ಟೇಸ್ಟ್ ಕಂಡು ಹೇಳ್ತೆ. ಅಂದರೆ ಇಲ್ಲಿ ರೆಡ್ ಇದೆ, ಬಟ್ ಇಲ್ಲಿ ಕ್ಯಾಮರಾದಲ್ಲಿ ರೆಡ್ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಮಿಕ್ಸಪ್ ಆಗಿದೆ ಅಂತ ಹೇಳಿ ಗ್ರೈಂಡ್ರಿಗೆ ಆಗ್ತದೆ ಅಷ್ಟೇ ಆದ್ರೆ ಮಾರೆ. ಈಗ ಕಾಂಪಾರೆ ಇನ್ನೂ ಒಂಚೂರು ಮಾಡಬೇಕು. ಮೋಸ್ಟ್ ಡನ್ನು ಈ ಹದದಲ್ಲಿ ಮಾಡಿದೆ. ಈಗ ಇದನ್ನು ಈ ಜಾಲಿಗೆ ಹಾಕಬೇಕು. ಅರ್ಧ ಹಾಕಿದೆ ಆಲ್ರೆಡಿ. ಇದು ಘನ ಮಿಡಿದು ಹಿಂಗಾಗಿದೆ, ಕೈಯೆಲ್ಲ ಉರಿ ಬತ್ತಿತ್ತು. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ಹುಳಿ ಸಹ ಹೊಚ್ಕೊಂಡಿಟ್ಟಿದ್ದೆ ಅಲ್ಲ, ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿದೆ. ಅಂತೂ ಇಂತೂ ಉಪ್ಪಿನಕಾಯಿ ಆಯಿತು. ಇದು ಉಪ್ಪಿನಕಾಯಿ ಮಾಡೋದು ಇದೆಲ್ಲ ವೇಸ್ಟ್ ಹಾಕೋಕ್ಕಾಗ ಅನ್ಕೊಂಡು ಹೇಳಿ ಇದಕ್ಕೆ ಅನ್ನ ಹಾಕಿ ಕಲಸಿ ಮೊಸರು ಹಾಕಿ ತಿಂದರೆ ಇವತ್ತಿನ ಊಟವೂ ಅದು. ಮತ್ತು ನಾನು ಉಪ್ಪಿನಕಾಯಿ ಹೆಂಗಿತ್ತು ತಿನ್ನದವರು ಸಹ ಅದು ಹೇಳ್ಬೋದು, ಎಂತ ಅಂದರೆ ಹೆಂಗೆ ಮಾಡಿತ್ತಂತೇಳಿ ಹೇಳಿ ಗೊತ್ತಾಗ್ತಲ್ಲ, ಅದರಲ್ಲೇ ಟೇಸ್ಟ್ ಗೊತ್ತಾಗ್ತಂಬ್ದು. ನೋಡೋಣ. ಇದನ್ನು ತಿಂದೆ, ಇದು ನಿಜವಾಗಿ ಚೆನ್ನಾಗಿದೆ. ಉಪ್ಪಿನಕಾಯಿ ಸಹ ಚಂದ ಬಂದಿರ್ಬೋದು, ಮತ್ತು ಅದ್ರ ಟೇಸ್ಟ್ ನಿಜ ಟೇಸ್ಟ್ ಗೊತ್ತಾಗ್ಬೇಕಾದ್ರೆ
ಮಿನಿಮಮ್ 10 ದಿನ ಹೋಗ್ಬೇಕು. ಕಾಣಿ ನಾವು ಒಂದು ಮಿಕ್ಸಿ ತಕ ಬಂದಿದ್ದೀವಿ. ಆನ್ ಆಯ್ತಾ ಆಫ್ ಆಯ್ತಾ? ಆನ್ ಮಾಡಿದೆ. 1 2 3 ಇರ್ತಾ? ಹಾಂ 6 7. ನಾವೊಂದು ಮಿಕ್ಸಿ ತಗೊಬಂದಿದ್ದ. ನಮ್ಮ ಮಿಕ್ಸಿ ಹಾಳಾಗಿ ಸುಮಾರು ಟೈಮ್ ಆಯ್ತಾ. ಅದು ಸುಮಾರು ಟೈಮ್ ಆಯಿತು. ನಾವು ರಿಪೇರಿ ನೋಡಿದ್ರೆ ರಿಪೇರಿನೇ ಮಾಡಿಸ್ಬೇಕಂತದ್ದು ಅಂತ ಇನ್ನೂ ಸಾಮಾನು ಇಲ್ಲ. ಸೊ ನಾವೀಗ ಒಂದು ಹೊಸ ಮಿಕ್ಸಿಯನ್ನು ತಂದಿದ್ದೇವೆ. ಇದನ್ನೆಲ್ಲ ವೀಡಿಯೋ ಮಾಡ್ದಿರೋಳು ಬೈತಾಳೆ, ನಮ್ಮ ಕಂಟೆಂಟ್ ಇಲ್ಲ, ನೀವು ವೀಡಿಯೋ ಮಾಡಲ ಅಂತ. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದು. ಇದೆಲ್ಲ ಬ್ಲ್ಯಾಕ್. ಇಲ್ಲಿದೆ ಥರ್ಮೋಕೋಲು. ಇದಮ್ಮ ನಿಮ್ದಿದು ಒಡಿ ಮಾಡುದಾ? ಅಲ್ಲ, ಪದಾರ್ಥಗಳು. ಪದಾರ್ಥಗಳು. ಇಲ್ಲಿದೆ ನಿಜವಾದ ಮಿಕ್ಸಿ. ಇಷ್ಟೇ. ಓಕೆ, ಕಟ್ ಮಾಡ್ಲ ಇಷ್ಟೇ, ಮತ್ತೆಂತ ಇಲ್ಲ. ಫಸ್ಟ್ ಅಂತ ಎಲ್ಲರ ಮನೆಗೂ ಇದೊಂದು ನಾವು ತುಂಬ ಟೈಮಿಂದ ದುಡ್ಡು ಕಟ್ಟಿತ್ತಾ. ಸಾಗಮ್ಮ ಕಟ್ ಮಾಡಿ ಸುಮಾರು ಆಯ್ತಲ್ಲ. ಏನು ಪೂರ ವಾವ್, ಇದೇ ಅಲ್ಲ ನಾವು ಲಾಸ್ಟ್ ಟೈಮ್ ಕಂಡು ಬಂದದ್ದು. ಈಗ ಮಾನ್ಸೂನ್ ಆಫರ್ ಅಂತ ಬಂದು ಎಷ್ಟು ರೂಪಾಯಿ ಆಯ್ತು? ಬಟ್ ಕಟ್ ಮಾಡಿ ಸಾಕು. ಎಲ್ಲರ ಮನೆ ಪ್ಯಾನಸಾನಿಕಾ ಇದೇನಿದೆ? ಚೆನ್ನಾಗಿದೆ. ನಂದು ಉಪ್ಪಿನಕಾಯಿ ಎಲ್ಲ ಆರ್ಮೇಲೆ ತಂದು ಮನೆಗೆ ಇದೇ ಇರೋದು. ಯಾರ ಮನೆ? ಚೆನ್ನಾಗಿದೆ. 3 ಜಾರ್, ಒಂದು ಜ್ಯೂಸ್ ಮೇಕರ್ ಇದೆ. ರಕ್ಷಿತಾ ಜ್ಯೂಸ್ ಮೇಕರ್ ಬೇಕಂತಿದ್ದ. ಹೊಸ ಮಿಕ್ಸಿ ತಕೊಂಡಿತ್ತು. ಅದಕ್ಕೆ ಒಂದು ಪೂಜೆ ಲೈಟ್ ಹಂಗೆ ಅರ್ಶಿನ ಕುಂಕುಮ ಹಾಕಿ ಪೂಜೆ. ಒಂದು 50 ವರ್ಷ ಬದುಕು. ತಿರುಗುದಿಲ್ಲ ವಿತೌಟ್ ಎಂತ ತಿರುಗುದಿಲ್ಲ. ಚಾಲು ಇದು. ಏ ಚಾಲು ಆಗಲ್ಲ. ಯಮ್ಮ ಕರೆಕ್ಟ್ ಹಾಕಿ ಅಲ್ಲ ಕರೆಕ್ಟ್ ಹಾಕಿಲ್ಲ. ಬಿಗು ಇತ್ತು. ಸಾರ್ಥಕ